ಗೇಮ್ಸ್ ಎಲ್ಲ ಆಟ ಆಡಿದ್ದೀರಾ, ನಿಮ್ಮ ಅಭಿಪ್ರಾಯ ಹೇಳಿ, ಹೇಗಿತ್ತು ಗೇಮ್ಸ್ ಎಲ್ಲ? ಬಹಳ ಚೆನ್ನಾಗಿತ್ತು ಮೇಡಮ್. ಯಾವ್ದು ತುಂಬಾ ಇಷ್ಟ ಆಗಿದ್ದು? ಎಲ್ಲ ಚೆನ್ನಾಗಿದೆ. ಎಲ್ಲ ಗೇಮ್ಸ್ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಗಿದೆ ಯಾವ ಗೇಮ್? ಇಷ್ಟ ಆಗಿರೋದು ವೈಟ್ ಲಿಫ್ಟಿಂಗ್. ಎಷ್ಟು ಸಲ ಎತ್ಕೊಂಡಿದ್ರಿ ಮನೇಲಿ ನಿಮ್ಮ ಮನೆಯವ್ರನ್ನ? ಒಂದೇ ಸಲ ಮೇಡಮ್. ಮದುವೆ ತಿಂದಿರೋದು ಈಗ ಚೆನ್ನಾಗಿದೆ. ಮದುವೆಲಿ ಎತ್ಕೊಂಡ್ರೆ ಇವಾಗ ಎತ್ಕೊಂಡಿದ್ದೀರಾ? ಅದಕ್ಕೆ ಮೇಡಮ್ ಏನೋ ಸಣ್ಣ ಮಾಡಿ ಕಳಿಸಿದ್ರ ಏನು, ಹೇಗೆ? ಇರೋದೇ ಹಾಗೆ. ಸೊ ನಿಮ್ಗೆ ಈಸಿ ಆಯ್ತು ವೈಟ್ ಲಿಫ್ಟಿಂಗ್ ಇಂದ. ಸೊ ಮತ್ತೆ ನಿಮ್ಮ ಬಾಲ್ಯ ದಿನಗಳ ಬಗ್ಗೆ, ಸ್ಪೋರ್ಟ್ಸ್ ಎಲ್ಲ ಇದ್ರ ಬಗ್ಗೆ ಆಟ ಆಡಿದಿರಲ್ಲ, ಇದೇ ಫಸ್ಟ್ ಟೈಮ್ ಆಟ ಆಡೋಕೆ ಬಂದಿರೋದಾ? ಹೋದ ಸಲನೂ ಆಟ ಆಡಿದ್ರಿ. ಸೊ ಓಕೆ, ಅಬೌಟ್ ಸ್ಕೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಸ್ಕೂಲ್ ತುಂಬ ಚೆನ್ನಾಗಿದೆ. ಗುರುಕುಲ ಅಂದರೆ ಚೆನ್ನಾಗಿದೆ. ಒಳ್ಳೆ ಟೀಚರ್ಸ್ ಬಗ್ಗೆ ಏನು ಹೇಳಂಗಿಲ್ಲ, ಚೆನ್ನಾಗಿದೆ, ಒಳ್ಳೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ಆಟ ಆಡ್ತಾ ಇರಿ, ಹಾಗೆಯೇ ಎಲ್ಲದನ್ನು ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಹೇಗೆ ಅನಿಸ್ತಾ ಇದೆ ಗುರುಕುಲ ಆನ್ಯುವಲ್ ಸ್ಪೋರ್ಟ್ಸ್ ನೋಡಿ? ಎಲ್ಲ ಗೇಮ್ಸ್ ಆಟ ಆಡಿದ್ರ ಮೇಡಮ್? ಹೇಗೆ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾ ಇದ್ದೀರಾ? ನಿಮ್ಮ ಬಾಲ್ಯದ ನೆನಪನ್ನ ನೆನೆಸ್ಕೊಂಡಿದ್ದೀರಾ ಅಂತ? ಯಾವ್ದಾದ್ರು ಗೇಮಲ್ಲಿ ವಿನ್ ಆದ್ರ ಮೇಡಮ್? ಯಾವ ಗೇಮಲ್ಲಿ ವಿನ್ ಆದ್ರಿ? ಕಪಲ್ ಗೇಮ್ಸ್ ಅಲ್ಲಿ ಸರ್ ಕೂಡ ಆಟ ಆಡಿದ್ದಾರೆ ಅನ್ಸುತ್ತೆ ಮೇಡಮ್. ನಿಮ್ಗೆ ಸ್ಕೂಲ್ ಬಗ್ಗೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಪೇರೆಂಟ್ಸ್ ಗೇಮ್ ಎಲ್ಲ ಇಷ್ಟ ಇದೆ. ಇಷ್ಟು ಜನ ಪೇರೆಂಟ್ಸ್ ಬಂದಿದ್ದಾರೆ ಮೇಡಮ್, ಎಲ್ಲ ಗೇಮ್ಸ್ನ ಆಟ ಆಡ್ತಾ ಇದ್ದಾರೆ. ಹೌದು, ಸ್ಕೂಲ್ ಬಗ್ಗೆ ಒಪಿನಿಯನ್ ಹೇಳಿ ಮೇಡಮ್, ಹೇಗೆ ಅನಿಸ್ತಾ ಇದೆ? ಪೇರೆಂಟ್ಸ್ ಗೇಮ್ ಇರಲಿ, ಸ್ಕೂಲ್ ಬಗ್ಗೆ ಒಪಿನಿಯನ್. ಟೀಚರ್ಸ್ ಎಲ್ಲ ಚೆನ್ನಾಗಿ ಅಂದರೆ ಕೇರ್ ಮಾಡೋದು ಎಲ್ಲ ಚೆನ್ನಾಗಿ ಕಾಲ್ ಮಾಡಿ ಅವರೆಲ್ಲ ಹ್ಯಾಪಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಓಕೆ ಮೇಡಮ್, ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್. ಸೋಲು ಗೆಲುವು ಸೆಕೆಂಡ್, ಮಕ್ಕಳು ಖುಷಿಗೋಸ್ಕರ ನೀವು ಆಟ ಆಡಲಿಕ್ಕೆ ಅವಳಿ ಒತ್ತಾಯಕ್ಕೆ ನಾವು ಬಂದಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಳಿ, ಇವತ್ತು ನೀವು ಆಟ ಆಡಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು. ಇನ್ನೊಂದು ಚಾನ್ಸ್ ಇದ್ರೆ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅಂದ್ರೆ ಬಂದಿದ್ ಲೇಟ್ ಆಯ್ತು ಮ್ಯಾಮ್. ಅವ್ರು ಲೇಟ್ ಆಗಿ ಬಂದ್ರಲ್ಲ, ಹಂಗಾಗಿ ಅವ್ರಿಗೆ ಕನ್ಫ್ಯೂಸ್ ಆಯ್ತು. ಯಾವ ಗೇಮ್ ಆಡಿದ್ರಿ? ಈಗ ಮ್ಯೂಸಿಕಲ್ ಚೇರ್ ಮತ್ತೆ ಇದು ಮ್ಯಾಮ್ ಇನ್ನೊಂದು ಬ್ಯಾಲೆನ್ಸಿಂಗ್ ದ ಬಲೂನ್. ಹೇಗನ್ನಿಸ್ತು? ಚೆನ್ನಾಗಿ ಅನಿಸ್ತು ಮ್ಯಾಮ್. ಅಂದ್ರೆ ನಾವೆಲ್ಲ ಕಾಲೇಜಲ್ಲಿ ಓದಿ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ನಾವು ಈ ತರ ಮಾಡ್ಬೇಕು, ಈ ತರ ಆಡ್ಬೇಕು ಅಂತ. ನಿಮ್ ಕಾಲೇಜ್ ಡೇಸ್, ನಿಮ್ ಚೈಲ್ಡ್ಹುಡ್ ಅನ್ನ ಮತ್ತೆ ರೀಕಾಲ್ ಮಾಡ್ತಾರೆ, ಮತ್ತೆ ಎಲ್ಲ ರಿಕವರ್ ಆಗ್ತಿದೆ. ಅದು ಈ ತರ ಆಡ್ಬೇಕು ಅಂತ ಇವ್ರಿಗಂತೂ ಗೊತ್ತಿಲ್ಲ ಮ್ಯಾಮ್, ಅವರಿಗೆ ಯಾವ ತರ ಇರೋದು. ಅವರೆಲ್ಲ ಬಿಸಿ ಶೆಡ್ಯೂಲ್ ಇರ್ತೀರಾ ಯಾವಾಗ್ಲೂ ವರ್ಕ್ ಅಲ್ಲೇನೆ. ಇದು ಒಂದು ನಿಮಗೆ ರಿಫ್ರೆಶ್ಮೆಂಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅವ್ರ ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡ್ಕೊಳ್ಳೋಣ. ಸರ್ ಹೇಳಿ, ಏನು ಅನಿಸ್ತು ನಿಮಗೆ? ಇಲ್ಲಿ ಹಳೆ ನಾವೆಲ್ಲ ಸಣ್ಣರಿದ್ದಾಗ ಆಡಿದ್ದನ್ನು ತಿರ್ಗಾ ಮರು ನೆನಪಾಗಿದೆ. ಆಮೇಲೆ ಸ್ಕೂಲು ಎಲ್ಲ ಆರ್ಗನೈಸರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಮ್ಮ 3 ಮಕ್ಕಳು ಇಲ್ಲಿ ಓದ್ತಾ ಇರೋದು. ಆ್ಯಂಡ್ ಮೈ ಸಿಸ್ಟರ್ ಆಲ್ಸೋ, ನಮ್ಮ ತಂಗಿ ಆಲ್ಸೋ ಇಲ್ಲಿ ಟೀಚರ್ ಆಗಿದ್ದಾರೆ. ಆಮೇಲೆ ಅರ್ಜುನ್ ಸರ್ ಭಾಳ ಸಪೋರ್ಟಿವ್ ಪರ್ಸನ್ನು, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಎಲ್ಲ ಎಜುಕೇಷನ್ ಆಗಲಿ, ಈವನ್ನು ಯಾವ ಸ್ಪೋರ್ಟ್ಸ್ ಆಗಲಿ, ಎಲ್ಲ ಬಗ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತಿನೊಂದು ಪ್ರೋಗ್ರಾಮ್ ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ಗೇಮ್ಸ್ ಎಲ್ಲ ಆಟ ಆಡಿದ್ದೀರಾ, ಯಾವ ಗೇಮ್ಸ್ ತುಂಬ ಇಷ್ಟ ಆಯಿತು? ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸ್ವಲ್ಪ ಅಭಿಪ್ರಾಯಗಳನ್ನು ಹೇಳಿ ಮೇಡಮ್. ಆಲ್ಮೋಸ್ಟ್ ಎಲ್ಲ ಗೇಮು ಚೆನ್ನಾಗಿದ್ದಾವೆ. ನಾವು ಪ್ರತಿ ವರ್ಷ ನಿಮಗೆ ವೇಟ್ ಮಾಡ್ತಾ ಇರ್ತೀವಿ, ನಾವು ಈ ಗೇಮ್ ಆಡಿಸ್ತಾರೆ ಪೇರೆಂಟ್ಸ್ ಗೇಮ್ ಅಂತಂದು ಹೇಳಿ. ಒಂದು ವರ್ಷನೂ ಮಿಸ್ ಮಾಡಲ್ಲ ನಾವು. ಏನೇ ವರ್ಕ್ ಇದ್ರೂ ಅದನ್ನು ಬಿಟ್ಟು ನಾವು ಬಂದು ಇಲ್ಲಿ ಗೇಮ್ ಆಡ್ತೀವಿ. ತುಂಬ ಖುಷಿ ಆಗುತ್ತೆ ನಮಗೆ ಈ ಥರ ಪ್ರೋಗ್ರಾಮ್ ಮಾಡೋದಕ್ಕೆ. ಪ್ರತಿ ವರ್ಷ ಇದೇ ಥರ ಪ್ರೋಗ್ರಾಮ್ ಮಾಡಿಕೊಡಿ ಮೇಡಮ್ ಅಂತ ಕೇಳ್ತೀವಿ. ಯಾವ ಗೇಮ್ ಇಷ್ಟ ಆಯಿತು ಮ್ಯಾಮ್? ಬ್ಯಾಲೆನ್ಸ್ ದ ಬಲೂನ್ ಅದ್ರಲ್ಲಿ ಫಸ್ಟ್ ಬಂದ್ವಿ ಮೇಡಮ್ ನಾವಿಬ್ರು. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್. ವೇಟ್ ಲಿಫ್ಟಿಂಗ್ ಬಗ್ಗೆ ಏನು ಅನಿಸ್ತು ಸರ್ ನಿಮಗೆ? ವೇಟ್ ಲಿಫ್ಟಿಂಗ್ ಭಾರಿ ಇಷ್ಟ ಆಗಿತ್ತು. ಹೋದ ಸತಿ ಸ್ವಲ್ಪ ವೇಟ್ ಕಮ್ಮಿ ಇದ್ರು, ಈ ಸತಿ ಭಾರಿ ವೇಟ್ ಆಗಿದ್ದಾರೆ, ಆಗಲಿಲ್ಲ. ಥರ್ಡ್ ಬಂದೆ. ನಿಮಗೆ ಗೊತ್ತಿರುತ್ತಲ್ಲ ವರ್ಷ ಗೇಮ್ ಇರುತ್ತೆ ಅಂತ ಹೇಳಿ. ಸ್ವಲ್ಪ ಅವ್ರು ಕಂಟ್ರೋಲ್ ಮಾಡಲ್ಲ, ಉಣ್ಣೋದ್ರಾಗ ಏನು ಮಾಡೋಣ, ಕಂಟ್ರೋಲ್ ಮಾಡಲ್ಲ ಅಂತೀರಾ? ಸೊ ಈಗ ನೆಕ್ಸ್ಟ್ ಇಯರ್ ಕಂಟ್ರೋಲ್ ಮಾಡಿಸ್ತೀರಾ? ಮಾಡೋಣ ಮೇಡಮ್. ಈಗಿಂದನೇ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಈಗಿಂದನೇ ಸ್ಟಾರ್ಟ್ ಮಾಡ್ತೀರಾ ನೆಕ್ಸ್ಟ್ ಇಯರಿಗೆ? ಸೊ ಮನೇಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತಾ ನಿಮ್ಗೆ ಈ ತರ ಎತ್ಕೊಂಡು ಬ್ಯಾಲೆನ್ಸ್ ಮಾಡಿ? ಎತ್ತಿಗೆ ಮೇಡಮ್, ಭಾಳ ಸತಿ ಎತ್ತಿಗೆ. ಸೊ ಫಸ್ಟ್ ಟೈಮ್ ಯಾವಾಗ ಎತ್ಕೊಂಡಿರಿ ನಿಮ್ಮ ವೈಫ್ನ? ಭಾಳ ವರ್ಷ ಆಯ್ತು. ಹೋದ ಸತಿ ಸೀಸನಿಗೆ ಎತ್ತಿಗೆ. ಹೋದ ಸಲ ಗೇಮ್ಸ್ ಆಡಿದ್ರಿ, ಮದುವೆ ಆಗೋ ಟೈಮಲ್ಲಿ ಅವಾಗೇನು ಎತ್ತಿಗೆ. ಮದುವೆ ಆದಾಗೆಲ್ಲ ಎತ್ಕೊಂಡಿದ್ದೀನಿ.
ಹಾ. ಮದುವೆದು ಒಂದ್ಸತಿ ಎತ್ಕೊಂಡು ಹೋಗಿದ್ದೀನಿ. ಸೊ ನೀವು ಇವತ್ತಿಂದ ದಿವನ ಏನು ಆಟ ಆಡಿದ್ರಲ್ಲ ಬಾಲ್ಯ ನೆನಪಾಯ್ತಾ ಸರ್? ನೆನಪಾಯ್ತು ಮೇಡಮ್. ಯಾವ್ದೆಲ್ಲ ಗೇಮ್ಸ್ ಆಡಿದ್ರಿ ಸರ್ ಬಾಲ್ಯದಲ್ಲಿ? ಸ್ಕೂಲೆಲ್ಲ ಇದೆ ಸೇಮ್ ಗೇಮ್ಗಳು ಮೇಡಮ್. ಹಾ. ಅಂದ್ರೆ ಇದಕ್ಕಿಂತ ಅಂದ್ರೆ ಅವಾಗಿನ ಲಿಫ್ಟ್ ಮಾಡಿದ್ರ ಯಾರಿಗಾದ್ರು? ಅಲ್ಲ ಮೇಡಮ್, ಲಿಫ್ಟ್ ಅಲ್ಲ, ರನ್ನಿಂಗ್ ರನ್ನಿಂಗ್ ಎಲ್ಲ ಮಾಡಿ. ರನ್ನಿಂಗ್. ಓಕೆ 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 ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಪಾರ್ಟಿಸಿಪೇಟ್ ಮಾಡಿ ಹೀಗೆ ವಿನ್ ಆಗ್ತಾರೆ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸ್ಪೋರ್ಟ್ಸ್ ಮೀಟ್ ಇತ್ತು. ಸೊ ಕಪಲ್ಸ್ ಆಗಿ ನೀವು ಬಂದಿದ್ದೀರಾ. ಸೊ ಇವತ್ತಿನ ಸ್ಪೋರ್ಟ್ಸ್ ಆಡಿದ್ದೀರಾ ಕೂಡ. ಏನು ಅನಿಸ್ತು ಮೇಡಮ್ ನಿಮ್ಮ ಸ್ಪೋರ್ಟ್ಸ್ ಆಡಿದ್ದೀರಿ? ಚೆನ್ನಾಗಿದೆ, ಯಾವ ರೀತಿ ಎಂಜಾಯ್ ಮಾಡಿದ್ದೀರಾ? ತುಂಬ ಎಂಜಾಯ್ ಮಾಡಿದ್ದೀವಿ, ಚೆನ್ನಾಗಿದೆ. ಯಾವ ಗೇಮ್ ಇಷ್ಟ ಆಯಿತು? ನಮಗೆ ಎತ್ಕೊಂಡಿದ್ದೀವಲ್ಲ, ವೈಟ್ ಲಿಫ್ಟಿಂಗ್ ಇಷ್ಟ ಆಯ್ತಾ? ಯಾವಾಗಾದ್ರೂ ಸರ್ ಹೆಂಗೆ ಎತ್ಕೊಂಡಿದ್ರ ಮನೇಲಿ? ತುಂಬಾ ಟೈಮ್ ಎತ್ಕೊಂಡಿದ್ರ? ಅದೇ ಎಷ್ಟು ಲಾಂಗ್ ಟೈಮ್ ಎತ್ಕೊಂಡಿದ್ರಾ? ಇಲ್ಲ ಅಲ್ಲ, ಈಗ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಕೊಳ್ತೀನಿ. ಸೊ ವೇಟ್ ಲಾಸ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಗೇನ್ ಮಾಡ್ಬೇಕು ಅನ್ಕೊಂಡಿದ್ರೆ? ಇನ್ನು ಜಾಸ್ತಿ ಮಾಡ್ಕೋಬೇಕು, ಸರಿಗೆ ಇನ್ನೂ ಸ್ವಲ್ಪ ಸ್ಟ್ರಗಲ್ ಕೊಡ್ಬೇಕು ಅನ್ಕೊಂಡಿದ್ರೆ. ಸರ್ ನಿಮಗೆ ಏನ್ ಅನ್ಸುತ್ತೆ ಸರ್? ತುಂಬಾ ಖುಷಿ ಆಯ್ತು ಮೇಡಮ್. ಖುಷಿ ಅನ್ಸುತ್ತೆ. ನಿಮಗೆ ಯಾವ ಗೇಮ್ ಇಷ್ಟ ಆಯ್ತು ಸರ್? ಅದೇ ಮೇಡಮ್, ನಮ್ಮ ಮನೆಯವ್ರು ವೇಟ್ ಲಿಫ್ಟ್ ಫಸ್ಟ್ ಬಂದಿದ್ದು ಖುಷಿ ಆಯ್ತು. ಖುಷಿ ಆಯ್ತು ಸರ್, ಕಂಗ್ರ್ಯಾಚುಲೇಷನ್ ಸರ್. ಮತ್ತೆ ಬಲೂನ್ ಗೇಮ್ ಅಲ್ಲಿ ಚೆನ್ನಾಗಿದೆ, ಗೇಮ್ಸ್ ಎಲ್ಲ ಚೆನ್ನಾಗಿ ಗೇಮ್ಸ್ ಎಲ್ಲ ಚೆನ್ನಾಗಿದೆ, ಎಂಟರ್ಟೈನ್. ನಿಮಗೆ ಯಾವ ನೆನಪಾಯ್ತು ಸರ್? ಲವ್ ಮಾಡ್ಬೇಕಾದ್ರೆ ಮೊದಲ ಟೈಮ್ ಎತ್ಕೊಂಡಿದ್ದು ಅದು. ಲವ್ ಮಾಡ್ಬೇಕಾದ್ರೆ ಮದುವೆ ಟೈಮಲ್ಲಿ ಎತ್ಕೊಂಡಿರೋದಂತ ನೆನಪಾಯ್ತಂತೆ. ಸೊ ಸ್ಕೂಲ್ ಡೇಸ್ ಅಲ್ಲಿ ಯಾವ್ದಾದ್ರು ಗೇಮ್ ಆಡಿದಿರಾ ಸರ್? ಇಲ್ಲ ಮೇಡಮ್, ತುಂಬಾ ಆಡಿದೀವಿ, ಬಟ್ ಈ ತರ ಸಿಂಗಲ್ ಆಟ ಆಡಿದ್ವಿ. ಓಕೆ. ಸೊ ರಿಯಲಿ ಎಂಜಾಯ್ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್ ಫಾರ್ ಪಾರ್ಟಿಸಿಪೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ವಿಕೆಟ್ ಗೇಮ್ ನ ಆಟ ಆಡಿ ಬಂದಿದ್ದಾರೆ. ಇವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. ಈಗ ಕಪಲ್ಸ್ ಗೇಮ್ ಆಡಿದ್ವಿ ನಾವು, ಭಾಳ ಚೆನ್ನಾಗಿದೆ, ಖುಷಿ ಬಂತು. ನಾವು ಸಣ್ಣವರಿದ್ದಾಗ ಆಟ ಆಡಿದ್ದು, ಈಗ ಆಟ ಆಡ್ತಾ ಇದೀವಲ್ಲ, ನಮಗೇನೋ ಎಂಜಾಯ್ ಮಾಡ್ದಂಗೆ ಆಗಿದೆ, ಭಾಳ ಖುಷಿಯಾಗಿದೆ ನಮಗೆ. ಮತ್ತೆ ಇನ್ನೂ ಮಾಡಬೇಕು, ಇನ್ನೂ ಗೇಮ್ಸ್ ಆಡಬೇಕು, ಸ್ಪೋರ್ಟ್ಸ್ ಆಡಬೇಕು ಅಂತ ಖುಷಿ ಆಗ್ತಾ ಇದೆ. ವಿಕೆಟ್ ಗೇಮ್ ಆಡಿದ್ರಲ್ಲ ಸರ್, ಏನ್ ಅನ್ಸ್ತು? ಏನು ಮೇಡಮ್? ವಿಕೆಟ್ ಗೇಮ್ ಆಡಿದ್ರಲ್ಲ ಅರೌಂಡ್ ಅದು ಭಾಳ ಚೆನ್ನಾಗಿದೆ ಏನ್ ಮೇಡಮ್. ಅನ್ಸ್ತು ಎಕ್ಸ್ಪೀರಿಯನ್ಸ್? ಭಾಳ ಚೆನ್ನಾಗಿ ಕಾಣ್ತದೆ, ನನಗೆ ಖುಷಿ ಆಯ್ತು. ಅದೇ ನಾನು ಸಣ್ಣವರಿದ್ದಾಗ ನಾವು ಆಡಿದ್ದು. ಈಗ ಮಕ್ಕಳ ಸಲುವಾಗಿ ನಾವು ಗುರುಕುಲ ರೆಸಿಡೆಂಟ್ ಸ್ಕೂಲಿಂದ ಸ್ಪೋರ್ಟ್ಸ್ ಆಡ್ತಾ ಇದ್ದೀವಿ, ಭಾಳ ಖುಷಿ ಆಯ್ತು ನಮಗೆ. ನನ್ನ ಮಗಳು 6th ಸ್ಟ್ಯಾಂಡರ್ಡ್ ಅಲ್ಫಾ ಅಂತ, ನನಗೆ ಈಕಿ ಆಡಿಸ್ದಂಗೆ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಗಿದ್ದೀರಾ? ಆರಾಮಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ? ಎಷ್ಟು ಎಕ್ಸೈಟ್ ಆಯ್ತು ಇವತ್ತಿಂದು? ತುಂಬಾ ಎಕ್ಸೈಟ್ ಆಗಿದೆ, ಚೆನ್ನಾಗಿದೆ. ಪ್ಲೇ ಮಾಡಿದ್ರಿ, ಏನ್ ಅನಿಸ್ತು? ಪ್ಲೇ ಮಾಡಿದ್ದೀರಿ, ಒಂದರಲ್ಲಿ ವಿನ್ ಆಗಿದ್ದೀನಿ, ತುಂಬಾ ಎಕ್ಸೈಟ್ಮೆಂಟ್ ಇದೆ, ಚೆನ್ನಾಗಿದೆ. ಹಾ ಸರ್, ಯಾವ ಗೇಮ್ ಪ್ಲೇ ಮಾಡಿದ್ದು? ವಿಕೆಟ್ ರನ್ನಿಂಗ್. ಹಾ, ಹೇಗೆ ಅನಿಸ್ತು? ಚೆನ್ನಾಗಿ ಅನಿಸ್ತು ವಿಕೆಟ್ ರನ್ನಿಂಗ್. ಕೆಲವರಿಗೆಲ್ಲ ತಲೆ ಸುತ್ತ ಬಂತು, ನಮ್ಗೇನು ಅಷ್ಟು ಬರಲಿಲ್ಲ. ಹೌದಾ? ಚೆನ್ನಾಗಿ ಅನಿಸ್ತು. ಒಂದಿನ ಟೀಚರ್ಸ್ ಮಕ್ಕಳು ಪೇರೆಂಟ್ಸ್ ಜೊತೆಗೆ ಎಂಜಾಯ್ ಮಾಡಕ್ ಒಂದು ಅವಕಾಶ, ಒಳ್ಳೆ ಅವಕಾಶ ಅಂತ. ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಬಾಂಡಿಂಗ್ ಇದು ಬಾಂಡಿಂಗ್ ಚೆನ್ನಾಗಿದೆ ಅಂತ ಅನಿಸ್ತು. ಹೌದು ಹೌದು ಸರ್, ಥ್ಯಾಂಕ್ ಯು ಎಲ್ಲ ಸೊ ಮಚ್. ಟೀಚರ್ಸ್ ಜೊತೆಗೆ ಮೀಟ್ ಮಾಡೋದಕ್ಕಾಗುತ್ತೆ ಅಂತೇಳಿ ಒಂದು ಅವಕಾಶ ಸಿಕ್ಕಂಗಾಗಿದೆ. ಹೌದು, ಈವನ್ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಪೇರೆಂಟ್ಸ್ ಆಡೋದನ್ನ. ಎಂಜಾಯ್ಡ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್ ಫಾರ್ ಗುರುಕುಲ ಫ್ಯಾಮಿಲಿ. ಯಾ ಸರ್, ಥ್ಯಾಂಕ್ ಯು. ನಮ್ಮ ಪ್ರೋಗ್ರಾಮ್ ಅಲ್ಲಿ ವೆಲ್ಕಮ್. ಸೊ ಸ್ಪೋರ್ಟ್ಸ್ ಆಟ ಆಡಿದ್ದೀರಾ, ಯಾವ ಗೇಮ್ ತುಂಬಾ ಇಷ್ಟ ಆಯ್ತು? ಏನ್ ಅಭಿಪ್ರಾಯ ನಿಮ್ದು? ಎಲ್ಲ ಗೇಮು ತುಂಬಾ ಚೆನ್ನಾಗಿದೆ, ಅದರಲ್ಲಿ ಹೆಣ್ಮಕ್ಳ ಮೇಲೆ ಕುತ್ಕೊಳ್ಳೋದು ಇನ್ನೂ ಚೆನ್ನಾಗಿದೆ. ಯಾವಾಗ್ಲೂ ಹಸ್ಬೆಂಡ್ ಮಾತ್ರ ಕಷ್ಟ, ಎತ್ಕೊಳ್ಳೋದು ಕಷ್ಟ. ನಿಮಗೆ ವರ್ಷ ಆಟ ಆಡ್ತಿದ್ರಲ್ಲ ಸರ್, ನಿಮ್ಗೆ ಈ ಗೇಮ್ ಇರುತ್ತೆ ಅಂತಾನು ಗೊತ್ತಿರುತ್ತೆ. ಸೊ ಏನಾದ್ರು ಮೇಡಮ್ ಹೇಳಿದ್ರಾ ಇದ್ರ ಬಗ್ಗೆ? ಸ್ವಲ್ಪ ವೇಟ್ ಲಾಸ್ ಮಾಡ್ಕೋ ಗೇಮ್ ಇದೆ ಅಂತ ಏನಾದ್ರು ಹೇಳಿದ್ರಾ? ಹೇಳಿದ್ದೆ. ಮನೇಲಿ ಎಷ್ಟು ಸಲ ಮನೇಲಿ ಎತ್ಕೊಂಡಿದ್ದಾರೆ ಮ್ಯಾಮ್? ಈ ತರ ಎತ್ಕೊಂಡಿಲ್ಲ. ಸೊ ಹಾಗಾದ್ರೆ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಇವತ್ತು. ಓಕೆ ಓಕೆ ಸರ್, ಫಸ್ಟ್ ಟೈಮ್ ನೀವು ಮೇಡಮ್ ಯಾವಾಗ ಎತ್ಕೊಂಡಿದ್ರಿ? ಲಾಸ್ಟ್ ಇಯರ್ ಇಲ್ಲೇ ಸ್ಕೂಲಲ್ಲಿ ಎತ್ಕೊಂಡಿದ್ದು. ಫಸ್ಟ್ ಪ್ರೈಸ್ ತಗೊಂಡಿದ್ರಿ. ಮನೇಲಿ ಏನು ಎತ್ಕೊಂಡಿಲ್ಲ ಮೇಡಮ್ ಅವರು? ಒನ್ ಟೈಮ್ ಎತ್ಕೊಂಡಿಲ್ವಾ? ಫ್ಲಿಪ್ ಮಾಡಿದ್ದಾರೆ ಅಷ್ಟೇ. ಸೊ ನೀವು ಇವತ್ತಿನ ಗೇಮ್ಸ್ ಅಲ್ಲಿ ನಿಮ್ಮ ಬಾಲ್ಯ ದಿನಗಳ ನೆನಪಾಗಿದೆ ಅನ್ಕೊಳ್ತೀನಿ. ಯಾವ್ದು ನಿಮ್ಮ ಫೇವ್ರೆಟ್ ಗೇಮ್ಸು? ಫೇವರೇಟ್ ಗೇಮ್ ಬಂದು ಇದು ಕ್ರಿಕೆಟ್. ನೆಕ್ಸ್ಟ್ ವೀಕ್ ಕ್ರಿಕೆಟ್ ಇದೆ ಸರ್. ನೆಕ್ಸ್ಟ್ ವೀಕ್ ಕ್ರಿಕೆಟ್ ಇದೆ, GPL ಮ್ಯಾಚ್ ಇದೆ. ನಿಮ್ಮ ನೇಮ್ಸ್ ಕೊಡಿ, ಸ್ಯಾಟರ್ಡೆ ಗೇಮ್ ಇದೆ, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ನಿಮ್ಮ ಅಭಿಪ್ರಾಯ ಏನಾದರೂ ಸ್ಕೂಲ್ ಬಗ್ಗೆ? ಬಾಲ್ಯ ದಿನಗಳೆಲ್ಲ ನೆನಪಾದ್ರು ನಮಗೆ ಕೂಡ. ಮ್ಯೂಸಿಕಲ್ ಚೇರ್ ಆಟ ಆಡಿದ್ವಿ, ಸೋತ್ವಿ, ಅದು ಕೂಡ ಮೆಮೊರೇಬಲ್ ಆಗಿದೆ. ಓಕೆ, ಖುಷಿ ಆಗುತ್ತೆ. ಮನೇಲಿ ಅದೇ ಕೆಲಸ ಅದೇ ಇರುತ್ತೆ. ಇವತ್ತು ಎಂಜಾಯ್ ಮಾಡಕ್ಕೆ ಟೈಮ್ ಸಿಗುತ್ತೆ, ಟೈಮ್ ಸ್ಪೆಂಡ್ ಮಾಡಕ್ಕೆ ಖುಷಿ. ಆಲ್ವೇಸ್ ಸರ್ ವರ್ಕಿಂಗ್ ಅಲ್ಲಿ ಬಿಸಿ ಇರ್ತಾರೆ. ಓಕೆ, ಎಲ್ಲ ಇರ್ತಾರೆ, ಟೆನ್ಷನ್ ಅಲ್ಲಿ ಇರ್ತಾರೆ. ಟೆನ್ಷನ್ ಎಲ್ಲ ಬಿಟ್ಟು ಸ್ವಲ್ಪ ಆಟ ಆಡಿದ್ವಲ್ಲ, ಅದೇ ಖುಷಿ. ಅಬೌಟ್ ಸ್ಕೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ಕೂಲೆಲ್ಲ ನಾವು 3 ವರ್ಷದಿಂದ ಚೆನ್ನಾಗಿ ಸ್ಕೂಲ್ ಹಿಂಗೆ ನಡ್ಸ್ಕೊಂಡು ನಿಮ್ಮ ಗುರುಗಳ ಆಶೀರ್ವಾದ, ನೀವು ಗುರುಗಳು ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದೀರಾ, ನಿಮ್ಮ ಆಶೀರ್ವಾದ ಚೆನ್ನಾಗಿ ಓದ್ತಿದ್ದೀರಾ, ಅದೇ ಖುಷಿ ಅಷ್ಟೇ. ಥ್ಯಾಂಕ್ ಯು ಸರ್, ಎಲ್ಲ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್, ಎಂಜಾಯ್ ಮಾಡಿ ಗೇಮ್ನ. ಥ್ಯಾಂಕ್ ಯು.
ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಇದೆ, ಹೇಗೆ ಅನಿಸ್ತಿದೆ? ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? ತುಂಬಾ ಖುಷಿ ಆಗುತ್ತೆ. ಈ ವಯಸ್ಸಲ್ಲಿ ನಾವು ಆಡಲ್ಲ, ಆದ್ರೂ ನೀವು ಆಡಿಸ್ತಿದ್ದೀರಾ, ತುಂಬಾ ಖುಷಿ ಆಗ್ತೈತೆ, ಹೆಮ್ಮೆ ಆಗ್ತಾ ಇದೆ. ಈ ಸ್ಕೂಲಲ್ಲಿ ಈ ತರ ಎಲ್ಲ ಅರೇಂಜ್ ಮಾಡೋದು ಇದು ನಿಮಗೆ ಹೇಗೆ? ತುಂಬಾ ಖುಷಿ ಆಗ್ತದೆ. ಒಳ್ಳೆಯದು ಮಕ್ಕಳಿಗೆ, ಮಕ್ಕಳು ನಮ್ಮನ್ನು ನೋಡಿ ತುಂಬಾ ಹೆಮ್ಮೆ ಪಡ್ತಾರೆ. ಈಗ ಮಕ್ಕಳು ನಿಮ್ದು ಬಾಂಡಿಂಗ್ ಆಗಿರ್ಬೋದು, ನೀವು ಟೀಚರ್ಸ್ ಬಾಂಡಿಂಗ್, ಅದೊಂದು ಬಾಂಡಿಂಗ್ ಆಗ್ಲಿ ಅಂತಾನೆ ಈ ತರದೊಂದು ಗೇಮ್ಸ್ ಅನ್ನ ಪೇರೆಂಟ್ಸ್ ಮೀಟ್ ಅನ್ನ ಇಟ್ಟಿರೋದು. ತುಂಬಾ ಖುಷಿ ಆಗುತ್ತೆ. ಗುರುಕುಲ ಸ್ಕೂಲ್ ಅಂದ್ರೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ, ತುಂಬಾ ಖುಷಿನೂ ಆಗ್ತಾ ಇದೆ. ಎಷ್ಟು ವರ್ಷದಿಂದ ನಿಮ್ಮ ಮಗಳು ಓದ್ತಿರೋದು? 2 ವರ್ಷ ಆಯ್ತು. 2 ವರ್ಷದಲ್ಲಿ ತುಂಬಾ ಇಂಪ್ರೂವ್ ಆಗಿದ್ದಾಳೆ. ನಮಗೂ ಖುಷಿ ಆಗ್ತಾ ಇದೆ ಇಲ್ಲಿ ಸೇರಿಸ್ಬಿಟ್ಟು. ಇವಾಗ ಏನ್ ಗೇಮ್ ಆಟ ಆಡಿದ್ರಿ? ನಾವಿಲ್ಲಿ ಈಗ ಬಂದಿದ್ದೀವಿ, ಇನ್ಮೇಲೆ ಆಡ್ತೀವಿ. ಮೇಡಮ್, ನಿಮ್ದು ಮಗಳು ಈ ವರ್ಷ ಅಡ್ಮಿಷನ್ ಹತ್ರ ತುಂಬಾ ಖುಷಿ ಆಯ್ತು ಸ್ಕೂಲಿಗೆ ಸೇರಿಸಿ ಮೇಕ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಇನ್ನೂ ಇಂಪ್ರೂವ್ ಆಗಬೇಕು. ನಾವು ಮನೇಲೆ ಇದ್ದು ಏನು ಆಟ ಆಡಲ್ಲ, ಇನ್ ಸ್ಕೂಲಿಗೆ ಮಕ್ಕಳು ಸೇರಿಸಿ ನಾವು ಬಂದು ಆಟ ಆಡಿದ್ದು ಒಂಥರ ಖುಷಿ ಅನಿಸ್ತತಿ. ನಿಮಗೆ ಫಸ್ಟ್ ಖುಷಿ ಥ್ಯಾಂಕ್ಸ್ ಹೇಳ್ಬೋದು. ನಮಗೆ ಪೇರೆಂಟ್ಸ್ ಎಲ್ಲ ಬಂದಿದ್ದೆ ಬಹಳ ಖುಷಿ ಮೇಡಮ್. ಪೇರೆಂಟ್ಸ್ ಕರ್ಕೊಂಡು ಮಕ್ಕಳ ಜೊತೆ ನಾವು ಆಟ ಆಡೋದು ಅವ್ರು ನೋಡಿ ಖುಷಿ ಪಡ್ತಾರಲ್ಲ, ಅದೇ ನಮಗೆ ಒಂದು ಖುಷಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದೇ ತರ ಸಪೋರ್ಟ್ ಮಾಡ್ತಾ ಇರ್ರಿ ಗುರುಕುಲ ಸ್ಕೂಲಿಗೆ. ಪೇರೆಂಟ್ಸ್ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿದ್ದೀವಿ. ಸೊ ಇದರಲ್ಲಿ ನಮ್ಮ ಪೇರೆಂಟ್ಸ್ ಎಷ್ಟು ಎಕ್ಸೈಟ್ಮೆಂಟ್ ಇದ್ದಾರೆ, ಅವರ ಚೈಲ್ಡ್ಹುಡ್ ಡೇಸ್ನ ಎಷ್ಟು ರಿಮೈಂಡ್ ಮಾಡ್ಕೊತಿದ್ದಾರೆ ಅಂತ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಹಲೋ ಎವ್ರಿವನ್. ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ, ಯಾಕಂದ್ರೆ ನಿನ್ನೆ ಕೂಡ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಮಗಳಿಗೋಸ್ಕರ ಆಡ್ಲಿಕ್ಕೆ ಬಂದಿದ್ದೆ. ಸೊ ಅದರಲ್ಲೂ ಗೆದ್ದೆ ಪಾರ್ಟಿಸಿಪೇಟ್ ಮಾಡಿ. ಚೈಲ್ಡ್ ಅಲ್ಲಿ ನಾವೇನು ಆಟ ಆಡ್ತಿದ್ವಿ ಅದೇ ತರನೇ ಇವಾಗ್ಲೂ ಒಂದು ರಿಮೈಂಡ್ ಆಗ್ತಿದೆ ನಮಗೆ. ಮತ್ತೆ ಇವತ್ತು ನನ್ನ ಮಗಳಿಗೋಸ್ಕರ ಮತ್ತೆ ಬಂದಿದ್ದೀನಿ. ಇವತ್ತು ಆಡ್ಬೇಕು, ಗೆಲ್ಬೇಕು ಅಂತ. ನಿನ್ನೆ ಕೂಡ ಗೆದ್ದಿದ್ದೀನಿ. ಅದೇ ತರ ಎಲ್ಲರೂ ಪೇರೆಂಟ್ಸ್ ಆಟ ಆಡ್ತಿದ್ದಾರೆ. ಎಲ್ಲ ಕಡೆನೂ ಅವಕಾಶ ಈ ತರ ಸಿಗಲ್ಲ, ಸಿಕ್ಕಿದೆ ಅವಕಾಶನ ಸದುಪಯೋಗ ಪಡಿಸ್ಕೊಂತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ನಿಮ್ಮ ಕಡೆಯಿಂದ ಏನು ಹೇಳ್ತೀರಾ ಹೇಳಿ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್. ನಾವು ಬಾಲ್ಯದಲ್ಲಿ ಯಾವ ಥರ ಆಟ ಆಡ್ತೀವಿ ಅದನ್ನ ನೆನ್ಸ್ಕೊಂತ ಇದ್ದೀವಿ. ನಿನ್ನೆ ತುಂಬ ಮಜವಾಗಿ ಆಟ ಆಡಿದ್ವಿ, ಪ್ರೈಸು ಬಂತು. ಇವತ್ತು ಆಟ ಆಡಕ್ಕೆ ಬಂದಿದ್ದೀವಿ, ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ಹೇಗೆ ಅನಿಸ್ತಾ ಇದೆ ಗುರುಕುಲ ಸ್ಕೂಲ್ ಪೇರೆಂಟ್ಸ್ ಆನ್ಯುವಲ್ ಸ್ಪೋರ್ಟ್ಸ್? ತುಂಬ ಚೆನ್ನಾಗಿತ್ತು ಸರ್. ಎಂಜಾಯ್ ಮಾಡ್ತಾ ಇದ್ದೀರಾ ಸರ್? ತುಂಬ ಎಂಜಾಯ್ ಮಾಡ್ತಾರೆ. ಮಕ್ಕಳು ಎಂಜಾಯ್ ಮಾಡ್ತಿದ್ದಾರಾ? ಮಕ್ಕಳು ಎಂಜಾಯ್ ಮಾಡ್ತಾರೆ. ಇದಕ್ಕೂ ಮುಂಚೆ ಹಿಂಗೆ ಯಾವಾಗಾದ್ರೂ ಆಟ ಆಡಿದ್ರಾ? ಇಲ್ಲ ಸರ್. ನಿಮ್ಮ ಇಲ್ಲಿ ಚೈಲ್ಡ್ಹುಡ್ ಅಲ್ಲಿ ಆಟ ಆಡಿರೋದು ಇಲ್ಲಿ ಸ್ವಲ್ಪ ರೀಕಾಲ್ ಮಾಡ್ಕೊಳ್ತಾ ಇದ್ದೀರಾ? ಮೇಡಮ್ ಅನ್ನು ಕರ್ಕೊಂಬರ್ಬೋದಿತ್ತಲ್ಲ ಸರ್, ಕಪಲ್ ಗೇಮ್ಸ್ ಆಟ ಆಡ್ಬೋದಾಗಿತ್ತು. ಇಲ್ಲ ಸರ್, ಅದು ಪಲ್ಸ್ ಪೋಲಿ ಐತಲ್ರಿ, ಅವ್ರ ಡ್ಯೂಟಿ ಹಾಕಿರಿ ಅವ್ರ ಟೀಚರ್ಸ್. ಹೌದೌದು. ಓಕೆ, ಎಂಜಾಯ್ ಮಾಡಿದ್ರಲ್ಲ ಸರ್? ಸೂಪರ್ ಆಗಿ ಚೆನ್ನಾಗಿದೆ ಸರ್. ಹೇಗೆ ಅನಿಸ್ತಾ ಇದೆ ಸರ್? ವೆರೈಟಿ ಅನ್ಸಾಗಿದೆ ಸರ್. ಎಲ್ಲ ಸ್ಕೂಲ್ಗಿಂತ ಈ ಸ್ಕೂಲ್ ಡಿಫ್ರೆಂಟ್ ಅನ್ಸಾಗಿದೆ. ತುಂಬಾ ಚೆನ್ನಾಗಿತ್ತು. ಮತ್ತೆ ಎಂಜಾಯ್ ಮಾಡಿದ್ರಲ್ಲ? ಎಂಜಾಯ್ ಮಾಡಿದ್ವಿ. ಮಕ್ಕಳು ಎಂಜಾಯ್ ಮಾಡಿದ್ರ? ಮಕ್ಕಳು ಎಂಜಾಯ್ ಮಾಡಿದ್ರು. ಮಕ್ಕಳಿಗೋಸ್ಕರ ಒಂದು ಇಲ್ಲೇ ಅದ್ರ ನೋಡ್ರಿ, ಮೂವರು ಅವರೇ ಕರ್ಕೊಂಡ್ ಬಂದಿರೋದು. ತುಂಬಾ ಚೆನ್ನಾಗಿದೆ ಸರ್. ನಾವು ಭಾಳ ಸ್ಕೂಲ್ ಅಡ್ಡಾಡಿನಿ, ಆ ಸ್ಕೂಲ್ಗಿಂತ ಈ ಸ್ಕೂಲ್ ಚೆನ್ನಾಗಿತ್ತು. ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. Thank you, sir. Now I request our school president, Mr. Abdul sir, along with other dignitaries, HMs, and director, Ms. ಸರ್ ಸ್ಟಿಲ್ ಪೇರೆಂಟ್ಸ್ ಇದ್ದಾರೆ. ಪೇರೆಂಟ್ಸ್ ಇಲ್ಲಿ ಇವತ್ತು ನಾವು ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿರೋದ್ರಿಂದ ತುಂಬಾ ಪೇರೆಂಟ್ಸ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ಇವರು ಕೂಡ ಅವರ ಎಕ್ಸೈಟ್ಮೆಂಟ್ ನ ಇಲ್ಲಿ ಹೇಳ್ಕೊತಾರೆ. ಸೊ ಮೇಡಮ್, ನಿಮ್ಗೆ ಏನ್ ಅನಿಸ್ತು ನಮ್ಮ ಸ್ಪೋರ್ಟ್ಸ್ ಬಗ್ಗೆ? ಬಹಳ ಖುಷಿ ಅನಿಸ್ತೈತಿ. ಮಕ್ಕಳು ಪೇರೆಂಟ್ಸ್ ಕರ್ಕೊಂಬಂದು ಆಡ್ಸೋದು, ಇದೆ ಫಸ್ಟ್ ಆಡಕ್ಕೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಅಯ್ಯೋ, ನಮ್ಮ ಬಾಲ್ಯದ ನೆನಪು ಬಹಳ ಅಂದ್ರೆ ಬಹಳ ನೆನಪಾಗುತ್ತೆ ಇದು ಆಟ ಆಡಕ್ಕೆ. ನಿಮ್ ಸ್ಕೂಲ್ ಅನ್ನಕ್ಕೆ ನಮ್ ಸ್ಕೂಲ್ ಬಗ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇದು ಗುರುಕುಲ ಸ್ಕೂಲ್ ನಮಗೆ ಬಹಳ ಅಂದ್ರೆ ಬಹಳ ಖುಷಿ ಆಗಿದೆ. ಇಲ್ಲಿಗೆ ಇನ್ನು ಮಕ್ಕಳು ಕಳಿಸ್ಬೇಕು ಅಂತ ನಮಗೆ ಬಹಳ ಖುಷಿ ಐತಿ. ನಮ್ಮ ಊರಲ್ಲಿ ಸೇರಿಸ್ಬೇಕು ಅಂತಾರ, ಸೇರಿಸ್ತೀವಿ ನಾವು. ಈ ಸ್ಕೂಲ್ ಬಹಳ ಚೆನ್ನಾಗೈತಿ. ಪೇರೆಂಟ್ಸ್ಗೆ ಬಹಳ ಚೆನ್ನಾಗಿ ಮಾಡ್ತಾರ. ಟೀಚರ್ಸು ಸರ್ ಆಗ್ಲಿ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರ. ವಾರಕ್ಕೊಂದು ಫೋನ್ ಮಾಡಿ ಕೇಳೋದು, ನನಗದು ಬಹಳ ಖುಷಿ ಆಗುತ್ತೆ. ನಮ್ಮ ಹುಡ್ರು ಹಳ್ಳಿಯಲ್ಲಿ ಇದ್ದರು ಹಿಂಗೆ ಬಿಟ್ಟಿದ್ರು, ಹಿಂಗ ಹಾಳಾಕಿದ್ರಲ್ಲ, ಇಲ್ಲಿ ಬಂದ್ಮೇಲೆ ಇನ್ನೂ ಖುಷಿ ಆಗ್ತದೆ. ನನ್ನ ಕಳಿಸ್ಲೇಬೇಕು ಇಲ್ಲಿಗೆ ಮಕ್ಕಳನ್ನ ಅನ್ಸುತ್ತೆ. ಕಳಿಸ್ತೇವೆ ಅಂದ್ರೆ ಇದು ಜೊತೆಗೆ ನಿಮ್ಮ ಬೇರೆ ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ನಮ್ಮ ಸ್ಕೂಲ್ಗೆ ಸೇರಿಸ್ತೀವಿ ಮೇಡಮ್. ಅಲ್ಲಿ ಸೇರ್ಸಕ್ಕೆ 5 ಜನ ಕೇಳಿದೆ ಮೇಡಮ್. ನಾವು ಹುಡ್ರಿಗೆ 5 ಜನ ಇಲ್ಲಿ ಮುಂದಿನ ಸರಿದ ಸೇರಿಸ್ತಾರೆ. 5 ಜನ ಮತ್ತೆ ಹೊಸದಾಗಿ ಇದನ್ನ ಮಾಡ್ತಾರೆ ಇಲ್ಲಿ. ಚೆನ್ನಾಗಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್.